ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಿಲಿಜನ್ ಇಸ್ ಎ ಪಾಯ್ಸನ್ ಅಂದ್ರೆ ಮತ ಅನ್ನೋದು ವಿಷ, ಅದು ಎಲ್ಲವನ್ನ ಹಾಳು ಮಾಡುತ್ತೆ ಅಂತ ಹೇಳಿದವನು ಚೈನಾದ ಕಮ್ಯುನಿಸ್ಟ್ ಸಂಸ್ಥಾಪಕ ಮಾವೋ ಝೆಡಾಂಗ್. ಇವತ್ತು ಮಧ್ಯಪ್ರಾಚ್ಯ, ಆಫ್ರಿಕಾ ಮುಂತಾದ ದೇಶಗಳನ್ನ ನೋಡ್ತಾ ಇದ್ರೆ ಮಾವೋ ಹೇಳಿದ ಮಾತು ಸುಳ್ಳೇನಲ್ಲ ಅನ್ನಿಸ್ತಾ ಇದೆ. ಮತದ ಅಮಲಿನಿಂದಲೇ ಹುಟ್ಟಿದ ಇಸ್ಲಾಮಿಕ್ ಉಗ್ರವಾದದ ಸಮಸ್ಯೆ ಈ ಕಾಲಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಅವ್ರ ಹುಳುಗಳ ಹಾಗೆ ಹುಟ್ಟುತ್ತಲೇ ಇರ್ತಾರೆ. ಒಂದ್ ಕಡೆ ಕ್ಲಿಯರ್ ಆಯ್ತು ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೊಂದು ಕಡೆ ಉಗ್ರರ ಕಾಟ ಶುರು ಆಗ್ತಾ ಇದೆ. ಇವತ್ತು ಜಗತ್ತಿಗೆ ಆತಂಕದ ಹಾಗೆ ಕಾಣ್ತಾ ಇರೋದು ಐಸಿಸ್. 10 ವರ್ಷಗಳ ಹಿಂದೆ ಜಗತ್ತಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದ್ದ ಆ ಸಂಘಟನೆ ಮತ್ತೆ ಮರುಹುಟ್ಟು ಪಡಿತಾ ಇದೆಯಾ? ಈ ಬಾರಿ ರಕ್ತಪಿಪಾಸುಗಳ ದಾಹಕ್ಕೆ ಬಲಿಯಾಗ್ತಾ ಇರೋದು ಯಾರು? ಈ ಬಗ್ಗೆ ವಿಶ್ವಸಂಸ್ಥೆ ಹೇಳ್ತಾ ಇರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮತ ಅನ್ನೋದು ಮಾದಕ ಮತ್ತು ವಿಷ ಅಂತ ಮಾವೋ ಹೇಳಿದ್ದು ಯಾಕೆಂದ್ರೆ ಮತ ಮನುಷ್ಯರಲ್ಲಿ ದ್ವೇಷವನ್ನು ಹುಟ್ಟಿಸುತ್ತೆ. ಮತ ಮೌಢ್ಯಗಳನ್ನು ಹೆಚ್ಚು ಮಾಡುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಬೇರೆ ಮತಗಳ ಜನರನ್ನ ದ್ವೇಷ ಮಾಡು, ಅವರನ್ನ ಕೊಂದು ಹಾಕು, ಹಾಗೆ ಕೊಲ್ಲೋವಾಗ ನೀನು ಕೂಡ ಸತ್ರೆ ನಿನಗೆ ಅಲ್ಲೆಲ್ಲೋ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲದ, ಯಾರೂ ಕಂಡಿರದ ಜನ್ನತ್ನಲ್ಲಿ 72 ಅಪ್ರಾಪ್ತ ವಯಸ್ಸಿನ ಕನ್ಯೆಯರು ಸಿಗ್ತಾರೆ ಅನ್ನೋ ಮೌಢ್ಯ ಇದೆಯಲ್ಲ, ಅದಿವತ್ತು ಜಗತ್ತಿನ ನಾನಾ ದೇಶಗಳಲ್ಲಿ ಇಸ್ಲಾಮಿಕ್ ಉಗ್ರವಾದ ಹುಟ್ಟೋದಿಕ್ಕೆ ಕಾರಣವಾಗ್ತಾ ಇದೆ. ಅವರು ಸಾಯ್ತಾರೆ, ಮತ್ತೆ ಬರ್ತಾರೆ. ಹೀಗೆ ಬಂದ ಪ್ರತಿಯೊಬ್ಬರ ಕಣ್ಣಲ್ಲೂ ದ್ವೇಷ, ಮನಸ್ಸಲ್ಲಿ 72 ಅಪ್ರಾಪ್ತ ಕನ್ಯೆಯರು ಸಿಗ್ತಾರೆ ಅನ್ನೋ ಆಸೆ. ಗೆಳೆಯರೆ, ಇವತ್ತು ಈ ಉಗ್ರವಾದದಿಂದ ನರಳುತ್ತಾ ಇರೋ ಪ್ರದೇಶಗಳು 3. ಒಂದು ಮಧ್ಯಪ್ರಾಚ್ಯ, 2ನೇದು ಆಫ್ರಿಕಾ, 3ನೇದು ಏಷ್ಯಾ. ಏಷ್ಯಾದಲ್ಲಿ ನಾವು ಗಮನಿಸಿದ್ರೆ ಭಾರತ, ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳು ಭಯೋತ್ಪಾದನೆಯಿಂದ ಹೆಚ್ಚು ಸಮಸ್ಯೆಗೆ ಈಡಾಗ್ತಾ ಇವೆ. ಭಾರತದಲ್ಲಿ, ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕ್ ಪ್ರೇರಿತ ಭಯೋತ್ಪಾದಕರು, ಪ್ರತ್ಯೇಕತಾವಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಅವರು ಭಾರತದ ವಿರುದ್ಧ ತಮ್ಮ ತಂತ್ರವನ್ನು ಬದಲಿಸ್ತಾ ಇದ್ದಾರೆ. ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಎ ತೈಬಾ, ಜೈಷ್ ಸೇರಿದ ಹಾಗೆ ಹಲವಾರು ಸಂಘಟನೆಗಳು ಹಾಗೂ ಇವುಗಳ ನೆರಳಲ್ಲಿ ನಾಯಿ ಕೊಡೆಗಳ ತರ ಹುಟ್ಟುಕೊಂಡಿರೋ ಸಾಕಷ್ಟು ಭಯೋತ್ಪಾದಕರು ಭಾರತಕ್ಕೆ ಕಂಟಕವಾಗ್ತಾ ಇದ್ದಾರೆ. ಆದರೂ ಇವರಿಂದ ದೇಶದ ಆಂತರಿಕ ಭದ್ರತೆಗೆ ಹೆಚ್ಚು ಸಮಸ್ಯೆಯಾಗದ ಹಾಗೆ ತಡೆಯುವಲ್ಲಿ ಭಾರತ ಒಂದಷ್ಟರ ಮಟ್ಟಿಗೆ ಯಶಸ್ವಿ ಕೂಡ ಆಗ್ತಾ ಇದೆ. ಕಾಶ್ಮೀರ ಪ್ರದೇಶಕ್ಕೆ ಮಾತ್ರ ಇವರನ್ನ ಸೀಮಿತಗೊಳಿಸುವ ಕೆಲಸ ನಡೆದಿದೆ. ಅದರಲ್ಲೂ ಕದ್ದು ಮುಚ್ಚಿ ಆಗಾಗ ಸೇನೆಯ ಮೇಲೆ ದಾಳಿ ಮಾಡೋದು, ಸೇನೆಯ ಜೊತೆಗಿನ ಸಂಘರ್ಷದಲ್ಲಿ ಸಾವಿಗೀಡಾಗೋದು ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಐಸಿಸ್ ಖೊರಾಸಾನಿ, ತೆಹ್ರಿಕ್ ತಾಲಿಬಾನಿಗಳು ಆಗಾಗ ಪಾಕ್ ಸೇನೆಯ ಮೇಲೆ, ನಾಗರಿಕರ ಮೇಲೆ, ಅಲ್ಲಿನ ಮಸೀದಿಗಳ ಮೇಲೆ ದಾಳಿ ಮಾಡ್ತಾ ಇರ್ತವೆ. ಆಗೆಲ್ಲ ಅಮಾಯಕರಲ್ಲಿ ಬಲಿ ಆಗ್ತಾ ಇದ್ದಾರೆ. ಇನ್ನು ಆಫ್ಘನಿಸ್ತಾನ ಬಂತು ತಾಲಿಬಾನಿಗಳ ಕೈಯಲ್ಲೇ ಇದೆ. ತಾಲಿಬಾನ್ ಅನ್ನೋದು ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಂತ ಗುರುತಿಸಿಕೊಂಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಪ್ರೇರಿತ ಭಯೋತ್ಪಾದಕ ಸಂಘಟನೆಗಳ ಆಟಾಟೋಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೆಜ್ಬುಲ್ಲಾಗಳು, ಹೌತಿಗಳು ಸೇರಿದ ಹಾಗೆ ಇರಾನ್ ಸೇನಾಪಡೆಯ ಛಾಯಾ ಸಂಘಟನೆಗಳು ಅಂತಲೇ ಗುರುತಿಸಿಕೊಳ್ಳುವ ಒಂದಷ್ಟು ಭಯೋತ್ಪಾದಕ ಪಡೆಗಳು ಅಲ್ಲೆಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ. ಆದ್ರೆ ಗೆಳೆಯರೆ, ಇವರೆಲ್ಲರಿಗಿಂತಲೂ ಭಯಾನಕವಾಗಿ ಇರಾಕ್ ಹಾಗೂ ಸಿರಿಯಾನ ಕಾಡ್ತಾ ಇದ್ದದ್ದು ಮಾತ್ರ ಐಸಿಸ್ ಅನ್ನೋ ರಕ್ತಪಿಪಾಸು ಸಂಘಟನೆ. ಸ್ನೇಹಿತರೆ, ಐಸಿಸ್ನ ಸಮಸ್ಯೆ ಎಷ್ಟಿತ್ತು ಅಂದ್ರೆ ಇಡೀ ಜಗತ್ತಿನಾದ್ಯಂತ ಐಸಿಸ್ಗೆ ಸೇರೋದಕ್ಕೆ ಯುವಕ ಯುವತಿಯರ ದಂಡೆ ಬರ್ತಾ ಇತ್ತು. ಇನ್ನು ಈ ಸಂಘಟನೆ ತನ್ನ ಇರುವಿಕೆಯನ್ನು ತೋರಿಸುವ ನಿಟ್ಟಲ್ಲಿ ಇರಾಕ್ ಮತ್ತು ಸಿರಿಯಾದಲ್ಲಿ ತನ್ನ ವಶದಲ್ಲಿದ್ದ ಪ್ರದೇಶಗಳ ಐತಿಹಾಸಿಕ ಸ್ಮಾರಕಗಳನ್ನ ನಾಶ ಮಾಡ್ತು. ಇಸ್ಲಾಂ ಅನ್ನ ಒಪ್ಪದವರನ್ನ ಕೊಂದು ಹಾಕ್ತಾ ಬಂತು. ಸಿರಿಯಾ ಹಾಗೂ ಇರಾಕ್ನ ಸಾಕಷ್ಟು ಸೈನಿಕರು ಈ ಭಯೋತ್ಪಾದಕರ ಕೃತ್ಯಗಳಿಗೆ ಬಲಿಯಾಗ್ತಾ ಹೋದ್ರು. ಹೀಗಾಗಿ ಇಡೀ ವಿಶ್ವ ಈ ಸಂಘಟನೆಗೆ ಅಂತ್ಯ ಹಾಡಬೇಕು ಅಂತ ನಿರ್ಧಾರ ಮಾಡ್ತು. ರಷ್ಯಾ ಹಾಗೂ ಅಮೆರಿಕಾಗಳು ತಮ್ಮ ಸೈನ್ಯವನ್ನ ಇರಾಕ್ ಹಾಗೂ ಸಿರಿಯಾಗೆ ಕಳುಹಿಸಿಕೊಟ್ವು. ರಷ್ಯಾ ತನ್ನ ವ್ಯಾಗನರ್ ಪಡೆಯನ್ನೇ ಸಿರಿಯಾದಲ್ಲಿ ನಿಲ್ಲಿಸಿತು. ಫ್ರಾನ್ಸ್ ಕೂಡ ಡಾಯಶ್ ವಿರುದ್ಧ ಹೋರಾಡೋದಕ್ಕೆ ಮುಂದಾಯಿತು. ಹೀಗೆ ಸತತ 3-4 ವರ್ಷಗಳ ಸಂಘರ್ಷದ ಬಳಿಕ ಐಸಿಸ್ನ ಬಲವನ್ನ ಕಡಿಮೆ ಮಾಡಲಾಯಿತು. 2019ರಲ್ಲಿ ಐಸಿಸ್ ನಾಯಕ ಅಬುಬಕರ್ ಅಲ್ ಬಗ್ದಾದಿಯನ್ನ ಅಮೆರಿಕ ಪಡೆಗಳು ಹೊಡೆದು ಹಾಕಿದ್ವು. ಅಲ್ಲಿಗೆ ಐಸಿಸ್ನ ಕಥೆ ಒಂದು ಹಂತಕ್ಕೆ ಮುಗಿದ ಹಾಗಾಯಿತು ಅಂತ ಭಾವಿಸಲಾಯಿತು. ಇನ್ನು ಈ ಪಡೆಗಳು ಕೂಡ ನಿಧಾನವಾಗಿ ಹಿಂದಕ್ಕೆ ಸರಿತಾ ಹೋದವು. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಸಂಘರ್ಷ ಕಡಿಮೆ ಆಯಿತು. ಒಟ್ಟಲ್ಲಿ ಸಿರಿಯಾ ಹಾಗೂ ಇರಾಕ್ಗಳು ಐಸಿಸ್ನಿಂದ ಒಂದು ಹಂತಕ್ಕೆ ಮುಕ್ತವಾದವು ಅನ್ನೋ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಆದರೆ ಅಷ್ಟು ಸುಲಭವಾಗಿ ಈ ಸಂಘಟನೆಯನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ನಾಶ ಕೂಡ ಆಗಿರಲಿಲ್ಲ. ಬದಲಾಗಿ ಅದರ ಕಾರ್ಯಾಚರಣೆಗಳು ತಾತ್ಕಾಲಿಕವಾಗಿ ನಿಂತಂತೆ ಕಾಣ್ತಾ ಇದ್ವು. ಇನ್ನು ನಾನಾ ದೇಶಗಳಿಂದ ಬಂದು ಈ ಐಸಿಸ್ ಸಂಘಟನೆಯಲ್ಲಿ ಸೇರ್ಕೊಂಡಿದ್ದ ಯುವಕ ಯುವತಿಯರಿದ್ರಲ್ಲ, ಅವರು ಈ ಸಂಘಟನೆ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ ಅಂತ ಅನಿಸಿದ ಮೇಲೆ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿ ಹೋದ್ರು. ಈಗ ಹಾಗೆ ಹಿಂದಿರುಗಿ ಬಂದವರೇ ಆ ದೇಶಗಳಿಗೆ ದೊಡ್ಡ
ಥ್ರೆಟ್ ಆಗಿ ಬದಲಾಗ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆಯ ಕೌಂಟರ್ ಟೆರರಿಸಂ ನ ಮುಖ್ಯಸ್ಥ ವ್ಲಾದಿಮಿರ್ ಒರಾಂಕೋವ್ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಲಾದಿಮಿರ್ ಹೇಳೋದಕ್ಕೆ ಹೋಗ್ತಾ ಇರೋದೇನು ಅಂದ್ರೆ 2019 ನಂತರ ಅಂದ್ರೆ ಐಸಿಸ್ ನ ನಾಯಕ ಅಬುಬಕರ್ ಸಾವಿನ ನಂತರ ಆ ಸಂಘಟನೆ ನಾಯಕನಿಲ್ಲದ ಹಾಗಾಯ್ತು. ಅದರ ಸದಸ್ಯರು ದಿಕ್ಕು ತೋಚದ ಸ್ಥಿತಿಯಲ್ಲಿ ನಿಂತುಕೊಂಡ್ರು. ಅವರಿಗೆ ಬರ್ತಾ ಇದ್ದ ಆರ್ಥಿಕ ಮೂಲಗಳ ಮೇಲೆ ಹೊಡೆತ ಬಿತ್ತು. ಒಂದಷ್ಟು ಹಣ ಸಿಗುತ್ತೆ ಅಂದುಕೊಂಡು ಬಡ ರಾಷ್ಟ್ರಗಳಿಂದ ಬಂದಿದ್ದ ಯುವಕರೇನಿದ್ರು ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಅವರೆಲ್ಲ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ಸು ಹೋದ್ರು. ಅದರಲ್ಲೂ ಹೆಚ್ಚಾಗಿ ಆಫ್ರಿಕಾದಿಂದ ಬಂದಿದ್ದ ಯುವಕರು ಮತ್ತೆ ತಮ್ಮ ದೇಶಗಳಿಗೆ ಹಿಂತಿರುಗಿದ್ದಾರೆ. ಅವರ ಸಂಖ್ಯೆ ಇವತ್ತಿಗೂ ಕೂಡ ಸುಮಾರು 5-6 ಸಾವಿರದಷ್ಟಿದೆ. ಇವರೆಲ್ಲ ಸದ್ಯಕ್ಕೆ ಆಫ್ರಿಕಾದ ಪಶ್ಚಿಮ ದೇಶಗಳಲ್ಲಿ ಹಂಚಿ ಹೋಗಿದ್ದಾರೆ. ಅದರಲ್ಲೂ ಸಹೇಲ್ ರೀಜನ್ ನ ದೇಶಗಳಲ್ಲಿ ಇವರ ಸಂಖ್ಯೆ ಹೆಚ್ಚಾಗಿದೆ. ಇದು ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಐಸಿಸ್ ಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಕಾರಣವಾಗಬಹುದು ಅನ್ನೋ ಅನುಮಾನವನ್ನ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಇವರಲ್ಲಿ ಹೀಗೆ ಹೇಳೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ. ಇವತ್ತು ಜಗತ್ತಲ್ಲಿ ನಡೀತಿರೋ ಭಯೋತ್ಪಾದಕ ಕೃತ್ಯಗಳೇನಿವೆ ಅದರಲ್ಲಿ ಅರ್ಧದಷ್ಟು ನಡೀತಾ ಇರೋದು ಆಫ್ರಿಕಾದ ದೇಶಗಳಲ್ಲಿ. ಅದರಲ್ಲೂ ಸಹೇಲ್ ಪ್ರದೇಶ ಒಂದೇ 25% ದಾಳಿಗಳಿಗೆ ತುತ್ತಾಗ್ತಾ ಇದೆ. ಸಹೇಲ್ ಪ್ರದೇಶ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಡಾನ್, ಸೌತ್ ಸುಡಾನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಚಾಡ್, ಕೆಮರೂನ್, ನೈಜೀರಿಯಾ, ನೈಜರ್, ಬುರ್ಕಿನೋಫಾಸೋ, ಮಾಲಿ, ಸೆನೆಗಲ್, ಮ್ಯಾರಿಟೇನಿಯಾ ಸೇರಿದ ಹಾಗೆ ಒಂದಷ್ಟು ದೇಶಗಳಾದ್ಯಂತ ಹಬ್ಬಿದೆ. ಇದು ಸಹಾರಾ ಮರುಭೂಮಿ ಮತ್ತು ಆಫ್ರಿಕಾನ ಒಂದು ಮಾಡುವ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಅಲ್ಲದೆ ಈ ಪ್ರದೇಶ ಅಟ್ಲಾಂಟಿಕ್ ಸಾಗರದಿಂದ ಕೆಂಪು ಸಮುದ್ರದವರೆಗೆ ಹಬ್ಬಿಕೊಂಡಿದೆ. ಈ ಪ್ರದೇಶದಲ್ಲಿ ಐಸಿಸ್ನ ಭಯೋತ್ಪಾದಕರು ಒಂದುಗೂಡ್ತಾ ಇದ್ದಾರೆ. ಅಲ್ಲದೆ ಇಲ್ಲಿಗಾಗಲೇ ಆಕ್ಟಿವ್ ಆಗಿರುವ ಅಲ್ ಖೈದಾ ಸೇರಿದ ಹಾಗೆ ಮತ್ತಿತರ ಭಯೋತ್ಪಾದಕ ಸಂಘಟನೆಗಳ ಕವಲುಗಳು ಈ ಬಾರಿ ಒಟ್ಟಾಗುವ ಸಾಧ್ಯತೆ ಇದೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಸದ್ಯಕ್ಕೆ ಉತ್ತರ ಆಫ್ರಿಕಾ ಮತ್ತು ಸಹೆಲ್ ಪ್ರದೇಶದಲ್ಲಿ ಬೋಕೋ ಹರಾಮ್, ಅಲ್ ಶಬಾಬ್, ಅಲ್ ಖೈದಾ, ಇಸ್ಲಾಮಿಕ್ ಮೆಗ್ರೆಬ್, ಅನ್ಸರ್ ನಂತಹ ಭಯೋತ್ಪಾದಕ ಸಂಘಟನೆಗಳಿವೆ. ಇವುಗಳು ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಈಗಾಗಲೇ ಉಂಟು ಮಾಡ್ತಾ ಇವೆ. ಸುಡಾನ್, ಬುರ್ಕಿನೋಫಾಸೋ, ನೈಜರ್ ಹಾಗೂ ನೈಜೀರಿಯಾಗಳಲ್ಲಿ ಸಮಸ್ಯೆ ತುಂಬಾನೇ ಹೆಚ್ಚಾಗಿದೆ. ಈ ಸಂಘಟನೆಗಳೆಲ್ಲ ಒಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಕಂಟಕವಾಗುವ ಸಾಧ್ಯತೆ ಇದೆ ಅನ್ನೋದು ವ್ಲಾದಿಮಿರ್ ಒರಾಂಕೋವ್ ಹೇಳ್ತಾ ಇರೋ ಮಾತು. ಗೆಳೆಯರೆ, ಒಂದು ಸಂಘಟನೆಯ ಶಕ್ತಿ ಹೆಚ್ಚಾಗೋದು ಮತ್ತು ಕಡಿಮೆಯಾಗೋದಕ್ಕೆ ಕಾರಣ ಅದರ ಆರ್ಥಿಕ ಮೂಲಗಳ ಕಡಿತ ಉಂಟಾಗಿ ಹಣ ಬರುವುದು ನಿಂತು ಹೋದ್ರೆ ಸಂಘಟನೆಯ ಶಕ್ತಿ ಕಡಿಮೆ ಆಗುತ್ತೆ. ಹಾಗೆ ಹಣದ ಹರಿವು ಹೆಚ್ಚಾದ ಹಾಗೆ ಆ ಸಂಘಟನೆಗಳು ರಿಕ್ರೂಟ್ಮೆಂಟ್ ಅನ್ನ, ಆಯುಧ ಸಂಗ್ರಹವನ್ನ ಹೆಚ್ಚು ಮಾಡ್ಕೋತಾ ಹೋಗುತ್ತವೆ ಮತ್ತು ಮತ್ತಷ್ಟು ಬಲವರ್ಧನೆಗೊಳ್ಳೋದಕ್ಕೆ ಆರ್ಥಿಕ ಮೂಲ ಪ್ರಮುಖ ಕಾರಣ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಸದ್ಯಕ್ಕೆ ಐಸಿಸ್ನ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಚೆನ್ನಾಗಿಲ್ಲ. ಮುಂದಿನ ದಿನಗಳಲ್ಲಿ ಆರ್ಥಿಕ ಶಕ್ತಿ ಹೆಚ್ಚಾದ್ರೆ ಆ ಸಂಘಟನೆ ಮತ್ತೆ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಸಹೇಲ್ ರೀಜನ್ ನಲ್ಲಿನ ಬಡ ದೇಶಗಳ ಯುವಕರು ಈ ಸಂಘಟನೆಯ ಕಣ್ಣಿಗೆ ಹೆಚ್ಚಾಗಿ ಬೀಳ್ತಾರೆ. ಅಲ್ಲಿ ಹಣ ತೋರಿಸಿ ಮತದ ಅಮಲನ್ನ ತಲೆಗೆ ತುಂಬಿ ಆ ಯುವಕರನ್ನ ಭಯೋತ್ಪಾದಕರನ್ನಾಗಿ ಮಾಡಲಾಗುತ್ತೆ. ಸದ್ಯಕ್ಕೆ ಆಫ್ರಿಕಾದಲ್ಲಿ ಆಗ್ತಾ ಇರುವುದೇ ಇದು. ಅಲ್ಲಿನ ಬಡತನ ಮತ್ತು ಹೆಚ್ಚಾಗ್ತಿರೋ ಜನಸಂಖ್ಯೆನೇ ಆ ದೇಶಗಳಿಗೆ ದೊಡ್ಡ ಶಾಪವಾಗಿ ಪರಿಣಮಿಸ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಆಫ್ರಿಕಾ ಅನ್ನೋದು ಇವತ್ತು ಜಗತ್ತಿನ ಯಂಗೆಸ್ಟ್ ಕಾಂಟಿನೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿ ಯುವಕರ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಹೀಗೆ ಹೆಚ್ಚಾಗ್ತಾ ಇರೋ ಯುವಕರಿಗೆ ಉದ್ಯೋಗಗಳನ್ನು ಒದಗಿಸಬೇಕು. ಆದ್ರೆ ಉದ್ಯೋಗ ಸೃಷ್ಟಿಯಲ್ಲಿ ಆ ದೇಶಗಳ ಆಡಳಿತಗಳು ವಿಫಲವಾಗ್ತಾ ಇವೆ. ಹೀಗಾಗಿ ಹೆಚ್ಚಾಗ್ತಾ ಇರೋ ನಿರುದ್ಯೋಗ ಆ ಯುವಕರನ್ನ ಭಯೋತ್ಪಾದಕ ಸಂಘಟನೆಗಳ ಕಡೆಗೆ ಮತ್ತು ಸುಲಭವಾಗಿ ಹಣ ಗಳಿಸುವ ಮಾರ್ಗಗಳ ಕಡೆಗೆ ಹೆಚ್ಚು ಆಕರ್ಷಿಸ್ತಾ ಹೋಗ್ತಾ ಇದೆ. ಹೀಗಾಗಿನೇ ವಿಶ್ವಸಂಸ್ಥೆ ಈಗ ತುಂಬಾ ಸೀರಿಯಸ್ ಆಗಿ ಚಿಂತೆ ಮಾಡ್ತಾ ಇದೆ. ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಮತ್ತು ಆ ಸಂಘಟನೆಗಳ ಬಗ್ಗೆ ಮಾಹಿತಿಯನ್ನು ಹೊರಹಾಕೋದ್ರ ಮೂಲಕ ಆಫ್ರಿಕಾದ ದೇಶಗಳನ್ನು ಎಚ್ಚರಿಸುವ ಕೆಲಸವನ್ನ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಜೊತೆಗೆ ಭಯೋತ್ಪಾದಕ ಸಂಘಟನೆಗಳ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋದನ್ನ ಯಾವುದೇ ಸರ್ಕಾರ ಗಮನಿಸಿದ್ರೂ ಕೂಡ ಅದನ್ನ ಮೊಳಕೆಯಲ್ಲೇ ಚೂಟಿ ಹಾಕಬೇಕು ಅನ್ನುವ ನಿರ್ದೇಶನವನ್ನು ಕೂಡ ವಿಶ್ವಸಂಸ್ಥೆ ಕೊಡ್ತಾ ಇದೆ. ಈ ಮೂಲಕ ಆಫ್ರಿಕಾದಲ್ಲಿ ತಲೆ ಎತ್ತುತ್ತಾ ಇರುವ ಸಂಘಟನೆಗಳನ್ನ ಆರಂಭದಲ್ಲೇ ಮುಗಿಸಿಬಿಡಿ ಅಂತ ಆ ದೇಶಗಳಿಗೆ ವಿಶ್ವಸಂಸ್ಥೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಗೆಳೆಯರೆ, ಭಯೋತ್ಪಾದನೆ ಅನ್ನೋದು ಪಕ್ಕದವರ ಮನೆಯನ್ನ ಸುಡುತ್ತೆ ಅಂತ ನಾವು ಅಂದ್ಕೋತೀವಿ. ಆದ್ರೆ ಅದಕ್ಕೂ ಮೊದಲು ಅದು ತನ್ನ ಮನೆಯನ್ನೇ ಸುಟ್ಟು ಆ ನಂತರ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚತ್ತೆ. ಈಗ ಆಫ್ರಿಕಾದ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಒಂದು ವೇಳೆ ಆಫ್ರಿಕಾ ಮತ್ತೆ ಐಸಿಸ್ಗೆ ಆಶ್ರಯವನ್ನು ಕೊಟ್ರೆ ಅಲ್ಲಿಗೆ ಇಡೀ ಆಫ್ರಿಕಾದ ಎಲ್ಲ ದೇಶಗಳ ಕಥೆಯು ಮುಗಿದು ಹೋದ ಹಾಗಾಗತ್ತೆ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ದೇಶಗಳಿಗೆ ಕೂಡ ಅದು ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಐಸಿಸ್ ಅರಬ್ ದೇಶಗಳಲ್ಲಿ ಸಮಸ್ಯೆಯನ್ನ ಉಂಟು ಮಾಡೋದಕ್ಕೆ ಕೂಡ ಕಾರಣ ಆಗುತ್ತೆ. ಅಲ್ಲಿ ಮತ್ತೆ ಐಸಿಸ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಜಾಗತಿಕ ದೇಶಗಳು ತಮ್ಮ ಸೇನೆಯನ್ನ ಕಳುಹಿಸಬೇಕಾಗಿ ಬರುತ್ತೆ. ಹಾಗಲ್ಲದೆ ಹೋದ್ರೆ ಭಯೋತ್ಪಾದನೆ ಆ ಬಡ ದೇಶಗಳನ್ನ, ಅಲ್ಲಿನ ಬಡ ಜನರನ್ನ ಸಂಪೂರ್ಣವಾಗಿ ಆಹುತಿ ತಗೊಳ್ಳೋದ್ರಲ್ಲಿ ಯಾವ ಅನುಮಾನಗಳು ಇರೋದಿಲ್ಲ. ಇದು ಗೆಳೆಯರೆ, ಆಫ್ರಿಕಾದ ಸಹೇಲ್ ಹಾಗೂ ಪಶ್ಚಿಮ ಆಫ್ರಿಕಾದ ಭಾಗಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವ ಭಯೋತ್ಪಾದನೆಯ ಕುರಿತಾದ ಒಂದಷ್ಟು
ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.